ಈಗ ಚಿಕನ್ ರೆಡಿ ಆಗೈತೆ, ಟೇಸ್ಟ್ ನೋಡೋಣ ಒಂದ್ ಸ್ವಲ್ಪ. ಚಿಕನ್ ಪಾರ್ಟಿ ಕಂಪ್ಲೀಟ್ ಆಗೈತೆ, ಫುಲ್ ಬೇಯ್ತೈತೆ ನೋಡಿ ಬೇಕಾದ್ರೆ ತಿಂತಾ ಇದೀವಿ ಈಗ. ಹಾಯ್ ಗೈಸ್, ನಿತಿನ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಪಾರ್ಟಿ ಮಾಡೋಣ ಅಂತ ಹೋಯ್ತಾ ಇದೀವಿ. ಇದು ಆಕ್ಚುಲಿ ಚೆನ್ನಾಗಿ ಯಾರ್ಯಾರು ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಶಿವಮುತ್ತು ನಮ್ ಕ್ಲಾಸ್ಮೇಟ್, ಸೀನಿಯರ್ 1 ವರ್ಷ ನಮ್ ಜೊತೆನೆ ಓದಿದ್ದು. ಆಮೇಲೆ ರಾಜಶೇಖರ್, ಇವನು ಶಿವಕುಮಾರ್, ಇವನೇ ಸ್ಪಾನ್ಸರ್ ಚಿಕನ್ ಪಾರ್ಟಿಗೆ ಇವತ್ತು. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ ಬಂದ. ಇವರು ರವಿ ಅಂತ, ನಾವೆಲ್ಲ ಮೇಷ್ಟ್ರು ಅಂತ ಕರೆಯೋದು. ಇವರು ಸಿಂಗರು. ಮ್ಯೂಸಿಕ್ ಮೈನ್ 11 ಅಂತ ಇನ್ಸ್ಟಾಗ್ರಾಮ್ ಐಡಿ ಐತೆ, ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ಒಂದ್ ಲೈಕ್ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಬ್ರು ನಾನು ಈ ಹುಲಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವನ ಹೆಸರು ಹುಲಿ ಅಂತ. ನಾವ್ ಪಾರ್ಟಿ ಮಾಡಕ್ ಈಗ ಚಿಕನ್ ನೋಡ್ಸಕ್ ಬಂದಿರೋದು ಎಲ್ಲಿ ಅಂದ್ರೆ ಸಬಾಸ್ ಗಟ್ಕುಂದ. ಕೋಳಿ ಮಾತ್ರ ಸಕ್ಕದಾಗ ಹೊಡ್ಕೊಡ್ತಾರೆ. ನಮ್ಮೂರ್ ನಾವ್ ಕೊಳಗಂಡಳ್ಳಿ ಆದ್ರೂ ನಾವ್ ಗಟ್ಕುಂದಕ್ಕೆ ಚಿಕನ್ ನೋಡ್ಸಕ್ ಬರೋದು. ಕಾರಣ ಚಿಕನ್ ಮಾತ್ರ ಫಸ್ಟ್ ಕ್ಲಾಸ್ ಹೊಡ್ಕೊಡ್ತಾರೆ. ನೋಡ್ರಿ ಹೆಂಗ್ ಹೊಡಿತಾರೆ ನೋಡ್ಕೊಡ್ರಿ. ಟ್ರೈನ್ ಗಿನ್ನ ಸ್ಪೀಡ್ ಆಗಿ ಹೊಡಿತಾರೆ. ಇವ್ರ ಮಕ ನೋಡ್ಕೊಳ್ರಿ. ನಿಮ್ಗೂ ಬೇಕಾದ್ರೆ ಕೊಳಗಂಡಳ್ಳಿ ಸುತ್ತಮುತ್ತ ಆಲ್ಗಡ್ಕ್ಲು, ಬಿಳ್ದಾಳೆ, ಗಟ್ಕುಂದ, ಕೊಳಗಂಡಳ್ಳಿ ಸುತ್ತಮುತ್ತ ಎಲ್ಲ ಇದ್ರು ಇಲ್ಲಿ ಬಂದು ಹೊಡ್ಸಿ ಚೆನ್ನಾಗಿ ಹೊಡ್ಕೊಡ್ತಾರೆ. ಕೋಳಿನೂ ಫ್ರೆಶ್ ಆಗೈತೆ. ಬಿಲ್ ಎಷ್ಟಾಗೈತೆ ಅಂದ್ರೆ ಎಷ್ಟು? 700 ರೂಪಾಯಿ ಚಿಕನ್ ಗೆ ಆಗೈತೆ. ಪೂರಾ ಸ್ಪಾನ್ಸರ್ ನಮ್ ಶಿವಕುಮಾರ್ ಅಲ್ಲೇ ಮಾಡೋನೆ. ನಮ್ ಬ್ರದರ್ ಕಂಡೋರ್ ದುಡ್ಡಲ್ಲಿ ಸೋಕಿ ತೋರ್ಸ್ತಾನೆ ಗೈಸ್. ನಾನೇ ತಗೊಡ್ತಾ ಇದೀನಿ ಅಂತಾನೆ. ನನಗೆ ಏನಿಲ್ಲಪ್ಪ, ನಮ್ ಬ್ರದರ್ ಮತ್ತೆ ನಿಜ ಹೇಳ್ಬೇಕು, ನಾನೇ ಕೊಟ್ಟಿದ್ದು ಅಂದ್ರೆ ಏನ್ ಅರ್ಥ ಅದು? ಈಗ ದುಡ್ಡು ಯಾರಪ್ಪ ಕೊಟ್ಟಿದ್ದು ಕೈಯಿಂದ? ನಾನ್ ತಲೆ ಕೊಟ್ಟಿದ್ದು. ನಮ್ ಗ್ಯಾಂಗ್ ಅಲ್ಲಿ ಒಬ್ರು ಮದ್ವೆ ಆದ್ರು, ರಾಹುಲ್ ಅಂತ. ಅವ್ರು ಪಾರ್ಟಿ ಕೊಡ್ಸಕ್ಕೆ ದುಡ್ಡು ಕೊಟ್ಟವ್ರೆ. ಇವ್ನ್ ನಾನೇ ಕೊಡ್ಸ್ತಾ ಇದೀನಿ ಕರ್ಕೊಂಡ್ ಬಂದ್ ನಮ್ನೆಲ್ಲ ಈಗ ಕೈಯಿಂದ ದುಡ್ಡು ಕೊಟ್ಟಾರ ಹೇಳು, ನಾನು ಕೊಟ್ಟನು. ಆಯ್ತಾ? ಬರ್ರಿ. ಆಕ್ಚುಲಿ ಲೊಕೇಶನ್ ಮನೆಗೆ ಹೋದ್ರೆ ಬೈತಾರೆ. ನಮ್ ತೋಟದ ಮನೆಗೆ ಹೊಂಟೋಗೋಣ. ಗೈಸ್, ನಮ್ ತೋಟದ ಮನೆಗೆ ಹೋಗಿ ಇವಾಗ ಚಿಕನ್ ಮಾಡ್ತೀವಿ. ಪಾರ್ಟಿ ಮುಂದೆ ತೋರಿಸ್ತೀವಿ ಹೆಂಗ್ ಮಾಡ್ತೀವಿ ಅಂತ. ತಗೊಂಡ್ ಹೋಯ್ತಾ ಇದೀವಿ. ಅವರೆಲ್ಲ ಮುಂದೆ ಹೋಯ್ತಾವ್ರೆ. ಲೊಕೇಶನ್ ಹೇಳಿಲ್ಲ, ಎಲ್ಲೋ ಹೋಯ್ತಾವ್ರೆ ಸುಮ್ನೆ. ಬರ್ರಿ ಇವಾಗ ಎಲ್ಲೋ ಹೋಯ್ತಾವ್ರ ನೋಡೋಣ. ಯಾವ್ದೋ ಅಂಗಡಿ ಹತ್ರ ಹಾಕ್ಬಿಟ್ಟವ್ರೆ. ಏನೇನ್ ಮಾಡ್ತೀನಿ ಅಂತ ನನ್ನೇ ಕೇಳ್ತಾನೆ. ಭಟ್ರೆ ಯಾರೋ ಗೊತ್ತಿಲ್ಲ. ಇಲ್ಲೇ ಇವರು ಪ್ರಜ್ವಲ್ ಅಂತ ಬ್ರೋ. ಹಿಂದೆ ತಿರ್ಕೊಂಡ್ ನಿಂತ್ಕೋತಾರೆ ಬ್ರೋ. ನಿಮ್ ಸ್ಮೈಲ್ ಅಲ್ಲಿ ಏನೋ ಇದೆ ಬ್ರೋ. ಏನೇನ್ ಮಾಡೋಣ ಈಗ? ಚಿಕನ್ ಫ್ರೈ ಅಷ್ಟೇ. ಚಿಕನ್ ಫ್ರೈನು ನಾನು ಹೇಳ್ತೀನಿ. ರೈಸ್ ನೋಡಿ, ಪ್ಲಾನ್ ಇಲ್ದೇನೆ ಏನ್ ಮಾಡ್ಬೇಕು ಅಂತ ಫಸ್ಟ್ ಚಿಕನ್ ಹೊಡ್ಸ್ಕೊಂಬ ತೆಕ್ಲು. ಚಿಕನ್ ಫ್ರೈ ಬೇಡ, ಏನಾದ್ರು ವೆರೈಟಿ ಮಾಡೋಣ. ವೆರೈಟಿ ಮಕ್ಕ ತೋರ್ಸಪ್ಪ. ಆಮೇಲೆ ಇನ್ನೇನು ಪಾಯಸ ಮಾಡ್ಬಿಡ್ರಿ. ಕೊಟ್ರೆ ನನ್ಗೆ ಏನು ಬೇಜಾರಿಲ್ಲ. ನಾನ್ ಕೊಡಿಸ್ತಾ ಇದೀನಿ ಚಿಕನ್ ಅಂದ್ಬಿಟ್ಟು ಬೇರೆಯವ್ರು ಕೊಡ್ಸಿರೋ ದುಡ್ಡನ್ನ ಹಿಂಗ್ ಸುಳ್ಳು ಹೇಳ್ಬಿಟ್ನಲ್ಲ ಅವನು. ಹೊಡೀರಿ ಗೈಸ್, ಏನ್ ಹೊಡಿತೀರ ನೋಡಿ. ನೋಡಿ ಫ್ರೆಂಡ್ಸ್, ಯಾರು ಇವ್ನ ವಾಣಿ ಕಳಿಸ್ತಾನು? ಬೇರೆಯವರು ಕೊಡ್ತಾರೋ ಪಾರ್ಟಿನ ನಾನ್ ಕೊಡ್ಸಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ನೋಡ್ತಾವ ಇವನು. ಚೆಕ್ಲು ಅಂತ ಅರ್ಧ ಕೆಜಿ ಬೆಲ್ಲ ಹಾಕ್ಸ್ಕೊಳ್ರಿ. ಏನೇನು ಬೆಲ್ಲ ಹಾಕ್ಸ್ಬೇಕು ನೋಡಿ ಫ್ರೆಂಡ್ಸ್. ಇದು ಆ 1, ಆ 2, ಆ 3, 4, 5 ಒಟ್ಟು 11 ಸ್ಪ್ರೈಟು. ನೋಡಿ ಇವರು ಪ್ರಜ್ವಲ್ ಅಂತ. ಆಗ್ಬಿಟ್ಟಿದೆಯಲ್ಲ ಟೋಟಲ್ ಅಣ್ಣ. ಒಂದ್ ಕಟ್ಟೆ ಅಲ್ಲೇ 2 ಕಟ್ಟು. 2 ಕಟ್ಟೆ
ಗೈಸ್ ಬಿರಿ ಕಂಡೋರ್ ದುಡ್ಡಲ್ಲಿ ತಿನ್ನೋದೇ ಆಗೋಯ್ತಿ ಒಂದು ನೋಡ್ರಿ. ಸ್ವಂತ ದುಡ್ಡು ಎಲ್ಲ ತಿನ್ನಲ್ಲ guys, ಕಂಡೋರ್ ದುಡ್ಡು. ಅಲ್ಲ ಅವರು ಖರ್ಚು ಮಾಡಿ ಅಂತ ಕೊಟ್ಟವ್ರೆ, ಇವ್ರು ಬಿಚ್ಚಕ್ ಬಾದಿ ಬೀಳ್ತಾನೆ ಗೈಸ್. ನೋಡಿ ಫ್ರೆಂಡ್ಸ್, ನಮ್ಗೆಲ್ಲ 10 ರೂಪಾಯಿ ಇದು ಹಾ. 10 ರೂಪಾಯಿ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟು ನೋಡಿ 50 ರೂಪಾಯಿ ಅದು ಏನು ಇದೇನೋ ಏನೇನೋ ಐತೆ ನೋಡಿ. ಸ್ಟ್ರಾಬೆರಿ ಎಲ್ಲ ಐತೆ. ಕೀಸ್ ಕೊಡೋಣ ಗೈಸ್, ನಮ್ ತೋಟದ ಮನೆದು ಕೀಸ್ ಕೊಡೋಣ ಅಂತ ನಮ್ ದೊಡ್ಡಪ್ಪರ ಮನೆಗೆ ಬಂದಿದ್ದೀನಿ. ಇಸ್ಕೊಬೇಡಣ ಅವಾ ಎಲ್ಲ ಸಿಗಪ್ಪ ಬಾ ಉಳಿನ ಮನೆ ಕೀ ಕೊಡಬಲ್ಲಿ ಪಾರ್ಟಿ ಮಾಡ್ಬೇಕು. ಮನು ಏನಪ್ಪ? ಯಮ್ಮ ವಾಳಕ್ ಹೋಗಲ್ಲ ಈಚೆ ಇರೋದು. ನೀ ಲೈಟ್ ಹಾಕ್ಬಿಟ್ಟು ಬಂದ್ ಬೀಗ ಹಾಕೋದು ಅಷ್ಟೇ ಕೊಡಿಲಿ. ನೋಡಿ ಗೈಸ್, ಇನ್ನ ಕೀ ಕೊಡ್ತಾ ಇಲ್ಲ ನಮ್ ದೊಡ್ಡಪ್ಪ ತಾದಾಯಿಸ್ತವ್ರೆ. ಎಲ್ಲದೆ ಕೀ ಕೊಡವ ಇಲ್ಲಿ, ಉಳಿನ ಮನೆದು ಪಾರ್ಟಿ ಮಾಡ್ಬೇಕು. ಕೊಡಿಲಿ. ನೋಡಿ ಗೈಸ್, ನಮ್ ದೊಡ್ಡಮ್ಮ ಅವರು ಚಿಕನ್ ಮಾಡ್ತಾವ್ರೆ. ಇಲ್ಲೋಡ್ರಿ ಇಲ್ಲೋಡ್ರಿ ಇಲ್ಲಿ ಇಲ್ಲೋಡ್ರಿ ಕೋಳಿ ನಗಿತಾರೆ ನಮ್ ದೊಡ್ಡಮ್ಮರು. ನೋಡ್ರಿ 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 ಇವ್ರೆ ನಮ್ ದೊಡ್ಡಮ್ಮ ಇವ್ರು ಮಂಜಮ್ಮ. ಇವ್ರ ಮನೆಗೆ ನಾವ್ ಪಾರ್ಟಿ ಮಾಡಕ್ ಹೋಗ್ತಾರದ್ ಈಗ, ತೋಟದ ಮನೆ. ಹಾ, ಯಾರ ಮನೇಲಿ? ಗೈಸ್ ಕೀಸ್ಕೊಂಡಿದ್ದಾಯ್ತು. ಸಿದ್ಗ್ಲದೆ ಆವದೆ ಅಲ್ಲೆಲ್ಲೂ ಓಡಾಡ್ಬೇಡಿ ಜಾಸ್ತಿ, ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳೋರೆ. ಆಯ್ತು ಅಂತ ಹೇಳಿದೀನಿ. ಹೋಗೋಣ. ತೋಟದ ಹತ್ರ ಬಂದು ಯಾರು ಇಲ್ಲ, ಇಬ್ರೇ ಫಸ್ಟ್ ಬಂದಿರೋದು. ನೀರ್ ಎತ್ಕೊ ಬಂದ್ಬಿಟ್ಟು ಎಲ್ಲ ಹಿಂದೆ ಬತ್ತವ್ರೆ. ಭಯ ಅಂತೇನಿಲ್ಲ, ಇದು ಕಾಡು ಒದ್ದೊದ್ದ ಇರೋದು. ಏನಂದ್ರೆ ಲೈಟ್ ಹಾಕವ್ರೆ, ಲೈಟ್ ಕಂಬದಲ್ಲಿ. ಅದೇ ನಮ್ಗೆ ಪ್ಲಸ್ ಪಾಯಿಂಟು. ಬೆಳಕ್ ಚೆನ್ನಾಗೈತೆ. ಆನೆ ಬಂದ್ರು ಪಕ್ಕದಲ್ಲಿ ಗೊತ್ತಾಗಲ್ಲ. ಹಾಕು ಸ್ಟ್ಯಾಂಡು, ಇಟ್ಕೋತೀನಿ. ಹಾಕು ಬಾವ, ಯಾವ್ದೋ ಡಿಸ್ಪ್ಲೇ ಉಂಟು ಬಾಗಿಲೆ ಅಂತ. ಇದು ಬೀಳ್ತದ ಅದ್ರಲ್ಲಿ. ಇಟ್ಕೊಂಡು ನೀರ್ ಇಟ್ಕೊಳ್ಳೋ. ನೋಡಿ ಫ್ರೆಂಡ್ಸ್, ನನ್ ಕಪ್ಪ ಬಂದು ನೀರ್ ಹಚ್ತವ್ರೆ. ಹಾ, ಶಿವಮುತ್ತು ಅಂತ ಬತ್ತಾರ ಎಲ್ಲಾರು. ನಮ್ RCB ಕ್ರೇಜ್ ಏನ್ ಕ್ರೇಜ್ ಅಂದ್ರೆ ನೋಡ್ರಿ, ಗಾಡಿ ಓಡಿಸ್ತಾ ಇದ್ರು ನಮ್ ಹುಡುಗರು ಎಲ್ಲಾರು ಮ್ಯಾಪ್ ಹಾಕೊಂಡ್ ಗಾಡಿ ಓಡಿಸ್ರೆ ಅಬಿಗೆ ಬೀಡಬೇಕಂತೆ. 420 ಬೇಕಂತ. 420 ಅದು ನನ್ ಮಗ ಇವನು ಅಲ್ಲ, ಇರೋದ್ 3 ಅಡಿ. ಇವನ್ಗೆ 420 ಸ್ಪೆಲ್ಲಿಂಗ್ ಹೇಳಬಿ. ಅಬಿ 420 ಸ್ಪೆಲ್ಲಿಂಗ್ ಹೇಳು. ಹೊಸ ಪಾತ್ರೆ ಎತ್ಕೊ ಬಂದಿದೀನಿ. ಮೋಸಿ ಆಗೋದ್ರೆ ನಮ್ಮಮ್ಮ ಜೋಡಲ್ಲಿ ಹೊಡಿತದೆ. ಏನೇನೋ ಸಲ ಹೇಳು. ತೋರಿಸ್ತೀನಿ ಗಾಯ್ಸ್, ಹೊಸ ಪಾತ್ರೆ ಎತ್ಕೊ ಬಂದಿದೀನಿ. ಏನಾದ್ರು ಮೋಸಿ ಆಗ್ಬಿಟ್ರೆ ನಮ್ಮಮ್ಮ ಜೋಡಲ್ಲಿ ಹೊಡಿತೀನಿ ಅಂತ ಹೇಳದೆ. ನೋಡಿ, ನಾವು ನೀರ್ ತಂದಿದೀವಿ, ನಮ್ದು ನೀರ್ ಕ್ಯಾನ್ದು. ನಮ್ಗೆ ಏನಾದ್ರು ಆಗ್ಲಿ ತಂದ ಮೇಲೆ ಹಂಗೆಲ್ಲ ರಾಗ ಎಳಿಬಾರ್ದು. ಈಗ ಏನೋ ಫ್ರೆಂಡ್ಸ್ ಜೊತೆ ಬಂದ್ಮೇಲೆ ತಂದ್ಮೇಲೆ ಅಲ್ಲಪ್ಪ, ತಪ್ಪು ತಂದ್ಮೇಲೆ ಅಲ್ಲ, ತರ್ತೀವಿ, ತಿಂದ್ಬಿಟ್ಟು ನೀಟಾಗಿ ತೊಳೆದು ಕೊಟ್ರೆ ಇನ್ನೊಂದ್ ದಿನ ಕೊಡ್ತಾರೆ ಮನೇಲಿ. ಪಾತ್ರೆ ಯಾರೋ ಅವರೇ ತೊಳಿಬೇಕು. ಏನು ಏನಾಯ್ತು? ಸುಣ್ಣ ಗಾಯ್ಸ್, ಇಲ್ಲಿ ಏನೋ ಹೇಳಿದ್ರು. ಟವಲ್ ಬೇಕು. ಏನ್ಕೆ ಏನಕ್ಕೆ ಹಂಗೆ ಕೈಲೇ ಎತ್ ಮಾಡ್ಬಿಡ್ತೀಯಾ? ಏನ್ನ ತಮ್ಮ ಟೀ ಶರ್ಟ್ ಬಿಚ್ಚು. ನೋಡ್ದೆ ನೀನು. ನೋಡಿ ಗಾಯ್ಸ್, ಟವಲ್ ಬೇಕಾದ್ರೆ ಸಿಮ್ಮಿ ಬಟ್ಟೆ. ಇದೇ ಸಿಮ್ಮಿ ಬಟ್ಟೆ ಇದಾಗೈತೆ ನಮ್ದು 6 ಪ್ಯಾಕ್. ಗಾಯ್ಸ್, ಈಗ ನಾವು ಚಿಕನ್ ಮಾಡ್ತಾ ಇರೋ ಪ್ಲೇಸ್ ಬಂದಿ ನೋಡಿ, ಹಿಂಗೈತೆ. ಈಗ ಪ್ಲೇಸ್ ಹಿಂಗೈತೆ. ಇದನ್ನ ರೆಡಿ ಮಾಡ್ಬೇಕು. ಅದಕ್ಕೆ ಒಲೆ ರೆಡಿ ಮಾಡ್ಬೇಕು. ಒಲೆಗೆ ಕಲ್ಗಳಿಲ್ಲ. ಕಲ್ಗಳು ಎತ್ಕೊಬರ್ರಪ್ಪ. ಬರ್ರಿ ಗಾಯ್ಸ್, ಕಲ್ಲು ಎತ್ಕೊಬರ. ನಾವು ಏನ
ಇನ್ನೊಂದ್ ಕಲ್ಲು ಎತ್ಕೊಬರ, ಇನ್ನೊಂದ್ ಕಲ್ಲು ಸಿಮುತ್ತನ ಹತ್ರ ಐತೆ. ಓಡ್ಸಿ ತಾನೇ ಗೇರ್ ಗಾಡಿ. ನನ್ನ ಮಗನೇ ಹೋಗತ್ತಾಗೆ. ಗಾಯ್ಸ್ ಕಲ್ ತಂದಿದ್ದಾಯ್ತು, ಈಗ ಒಲೆ ಜೋಡ್ಸನ. ಇನ್ನೊಂದ್ ಕಲ್ಲಿಲ್ಲ, ಎತ್ಕೊ ಬರ್ಲಿವೇನ್ರ? ಗಾಯ್ಸ್ ಒಲೆ ರೆಡಿ ಮಾಡಿದ್ದಾಯ್ತು. ಈಗ ಒಲೆ ರೆಡಿ ಆದ್ಮೇಲೆ ನಮ್ಗೇನ್ ಬೇಕು? ಸೌದೆ ಬೇಕು. ಸೌದೆಗೆ ಹೋಗೋಣ ಬನ್ನಿ ಗೈಸ್, ಸೌದೆ ಎತ್ಕೊಬರೋಣ. ನೀವೆಲ್ಲ ಬಿಡ್ಸ್ಕೊಳ್ರಿ, ನಾವ್ ಎತ್ಕೊಬತ್ತೀವಿ, ರೆಡಿ ಮಾಡ್ತೀವಿ. ಇಲ್ಲೇ ಇನ್ನೆಲ್ಲಿ ಸೌದೆ ಎತ್ಕೊಬರಕ್ ಹೋಯ್ತಾ ಇದೀವಿ. ಇದು ಯಾವ್ದೋ ಕಾಡಕ್ ಬಂದ್ಬಿಟ್ಟು ನಾವು. ಓಹೋ ದಾರಿನೇ ಇಲ್ಲ ನೀಟಾಗಿ. ಲೈಟ್ ಹಾಕಪ್ಪ, ಇಲ್ಲಿ ಕಾಣಿಸ್ತಾ ಇಲ್ಲ. ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಪಾರ್ಟಿ ಮಾಡೋಣ. ಎಲ್ಲಿಗೆ ಹೋಗ್ತಿದೀವಿ? ನಿಮ್ಗೇನಾದ್ರು ಸ್ವೈಪರ್ ಕಾಣಿಸ್ತಾ ಇದ್ದಾನ? ಸ್ವೈಪರ್ ಕಾಣಿಸ್ತೆ ಸ್ವೈಪರ್ ಅನ್ನಿ, ಸ್ವೈಪರ್. ನಿಮ್ಗೆಲ್ಲಾದ್ರೂ ಸೌದೆ ಕಾಣಿಸ್ತಿದ್ಯಾ? ಸೌದೆ ಕಾಣಿಸಿದ್ರೆ ಸೌದೆ ಅನ್ನಿ. ನೋಡಿ, ನಮ್ ದೊಡ್ಡಪ್ಪ ಅವ್ರು ಮೊದ್ಲೇ ಹೇಳವ್ರೆ, ಇಲ್ಲಿ ತೋಟದತ್ರ ಜಾಸ್ತಿ ಓಡಾಡ್ಬೇಡ್ರಿ, ಅವುಗಳದೇ ಬೆಳಗ್ಗೆ ನೋಡಿದೀನಿ ಅಂತ. ಹುಷಾರಾಗಿ ನೋಡ್ಬೇಕು ನಾವುನು. ಲೈಟ್ ಹಾಕು. ಎಲ್ಲ ಸೌದೆನೆ ಕಾಣ್ತಾ ಇಲ್ಲ ಗಾಯ್ಸ್, ಸುತ್ತ ಹಾಕ್ಬಿಟ್ಟು. ಸಿಕ್ತು ಸೌದೆ ಸಿಕ್ತು. ಓ ಇಲ್ಲಿ ತೋರ್ಸಿಲ್ಲಿ ಒಬ್ಬ ಇದ್ದಂಗೆ. ಬಿಟ್ರೆ ಕಚ್ಸ್ಕೊಂಡ್ ಹೋಗೋದು. ನೋಡಿ ಗಾಯ್ಸ್, ಯಾರ್ಯಾರು ಏನ್ ಹೋಗ್ಬೇಕಂತ ಬರ್ದಿತಾರೋ ಅದ್ರಲ್ಲೇ ಹೋಗೋದು. ನಾವ್ ಮಾತ್ರ ಹಂಗಾಗ್ಬಾರ್ದು. ನೋಡಿ ಗಾಯ್ಸ್, ನಾವು ಯಾವ್ದ್ರಲ್ಲಿ ಸಾಯ್ಬೇಕಂತ ಬರ್ದಿರ್ತದೋ ಅದ್ರಲ್ಲೇ ನಾವು ಸಾಯೋದು. ಸುಮ್ನೆ ನೆಪ ಅಷ್ಟೇ. ಈಗ ಸೌದೆ ಎತ್ಕೊಂಡೋಗೋಣ. ಏನೋ ಹೇಳಕ್ ಬಂದೆ, ಆಗಿಲ್ಲ. ಬನ್ನಿ. ಅದು ನಗಿಯೋದು. ಈಗ ಸೌದೆ ಎತ್ತಾ ಇದೀವಿ. ಎಷ್ಟು ಬೇಕಾಗ್ಬೋದು ಅಂತ ಗೊತ್ತಿಲ್ವಲ್ಲ ಸಿಮುತ್ತ. ಕತ್ಲೆ ಹುಷಾರಾಗ. ಲೈಟ್ ಹಾಕಲು ಬೈತಾರೆ ಮನೇಲಿ. ಆವೈತೆ ಅಂತಾರೆ. ಇಟ್ಕೊಳ್ಳ ಯಾಕೋ ಕಟ್. ಬನ್ನಿ ಗಾಯ್ಸ್, ಸೌದೆ ಎತ್ಕೊಂಡಿದ್ದಾಯ್ತು. ಹೋಗೋಣ ಬನ್ನಿ ಗಾಯ್ಸ್. ಎತ್ಕೊ ಬರೋದ್ ಫುಲ್ ಸುಸ್ತು, ಸಾಕಾಯ್ತದ. ಇಷ್ಟು ಪುಳ್ಳೆ ಏನ್ ಜಾಸ್ತಿ ತಂದ್ಬಿಟ್ಟಿದೀನಿ ಅನ್ಸೈತೆ. ಈಗ ನೋಡಿ, ಇವರೆಲ್ಲ ಮಸಾಲೆ ಐಟಮ್ ರೆಡಿ ಮಾಡ್ತಾವ್ರೆ. ಇನ್ನ ನಮ್ಮ ಮಗ IPL ನೋಡ್ತಾವ್ ನೋಡ್ರಿ. ನಾವು ಕ್ರಿಕೆಟ್ಗೋಸ್ಕರ ಏನ್ ಬೇಕಾದ್ರೂ ಬಿಟ್ಬಿಡ್ತೀವಿ, ಮಾತ್ರ ಬಿಡಲ್ಲ. ನೀ ಕ್ರಿಕೆಟ್ ಬಿಡ್ಬೇಡ ಕಣಪ್ಪ, ಫಸ್ಟ್ ಕೆಲಸ ಮಾಡೋ. ಮಾಡ್ತಾರ ನೋಡಿ, ಪಾತ್ರೆ ಎತ್ಕೊ ಬಂದಿದೀನಿ, ಎಲ್ಲ ಇಸ್ಕೊಂಡ್ ಕೊಟ್ಟಿದೀನಿ. ಯಾಕೋ ಎಲ್ಲ ಓಸಿ ಮಾಡ್ತೀಯಾ ಗೈಸ್? ನಮ್ ಟೀಮ್ ಅಲ್ಲಿ ಎಲ್ಲಾರು ಕೆಲಸ ಮಾಡ್ತಾವ್ರ ಒಂದೊಂದು. ಇನ್ನ ಮಗ ಬರೀ ಅಲ್ಟೆ ಹೊಡ್ಕೊಂಡೆ ಅವನೇ. ಯಾರಂದ್ರೆ ಶಿವಕುಮಾರ್. ಅವ್ನಿಗೊಂದ್ ಕಾಮೆಂಟ್ ಮಾಡಿ ಸರಿಯಾಗಿ ಹೇಳ್ರಿ, ನೆಕ್ಸ್ಟ್ ಟೈಮ್ ಪಾರ್ಟಿಗೆ ಬಂದಾಗ ಎಲ್ಲ ಅವನೇ ಕೆಲಸ ಮಾಡ್ಬೇಕು. ನಕ್ಕನ್ಲೇ ಪ್ಯಾನ್ ನಾವು ಏನ್ ಮಾಡೋನ್ ಗೊತ್ತಾ ಫ್ರೆಂಡ್ಸ್, ಇವನು ಬೇರೆಯವ್ರು ಪಾರ್ಟಿ ಕೊಡಿಸ್ತಾ ಇರೋದು, ನಾನ್ ಕೊಡಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ. ನೋಡ್ರಿ ಈ ಗ್ಯಾಪ್ ಅಲ್ಲಿ ಕಂಟ್ರಿ ಕೆಲಸ ಮಾಡೋದು ನೋಡಿ ರವಿ. ಏನ್ ಗೊತ್ತಾ ಗಾಯ್ಸ್, ಇದು ಏನೋ ಹೇಳ್ಬೇಕು ಅನ್ಕೊಂತೀನಿ, ಮರ್ತೇ ಹೋಯ್ತದೆ ಗಾಯ್ಸ್. ಪಾರ್ಟಿ ಮಾಡಕ್ ಬಂದವರು ಎಲ್ಲಾರು ಬಡಿ ಮಕ್ಳು ನೋಡ್ರಿ, ಡಿಸ್ಕಸ್ ಕೊಟ್ಟರು ಎಲ್ಲ ಅಲ್ಲಿ. ನಾವ್ ಮಾತ್ರ ಕೆಲಸ ಮಾಡ್ತೀವಿ, ಡಿಸ್ಕಸ್ ನೋಡ್ರಿ. ಪಾಪ ಚಕ್ಲು ಇಲ್ದೇ ಇರೋ ಮಾತಾಡ್ಬಾರ್ದು. ಶಿವಕುಮಾರು ಏನು ಕೆಲಸ ಮಾಡ್ತಿಲ್ಲ. ಈಗ ಪಾರ್ಟಿ ಮಾಡಕ್ಕೆ ತೋಟದ ಹತ್ರ ಬಂದಿದ್ದು. ಈಗ ನೀರ್ ಇಟ್ಟಿದೀವಿ, ಬಿಸ್ತೀರ್ ಕಾಯ್ತೈತೆ. ಈಗ ಕಾಯೋವರೆಗೂ ಎಲ್ರು ಸುಮ್ನೆ ನಿಂತವ್ರೆ. ಟೈಮ್ ಪಾಸ್ಗೆ ಏನಾದ್ರು ಕೇಳ್ಕೊಬರೋಣ ಬನ್ನಿ ಒಬ್ಬೊಬ್ರನ್ನೇ. ಶಿವಕುಮಾರ್ ಹೇಳಪ್ಪಾಜಿ, ಇದು ನಿಮ್ಮ ಲವ್ ಸ್ಟೋರಿನ ಚಿಕ್ಕದಾಗೆ ಶಾರ್ಟ್ ಆಗಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ನಮ್ದು ಲವ್ ಸ್ಟೋರಿ ಅಂದ್ರೆ, ಈಗ ಗಾಳಿಪಟ ಮೂವಿ ನೋಡಿದಿರಲ್ಲಪ್ಪ ನೀವು. ಹೌದೌದು.
ಅದೇ ತರ ಒನ್ ಸೈಡ್ ಲವ್. ಶಿವತ್ ಅವ್ರೆ, ಈಗ ನಿಮ್ಗೊಂದ್ ಕ್ವಶನ್. ಇದು ಕ್ವಶನ್ ಅನ್ನಕ್ಕಿಂತ ನಿಮ್ ಅಭಿಪ್ರಾಯ ತಿಳಿಸ್, ನಿಮ್ದು ಸ್ವಲ್ಪ ಎಲ್ಲಾ ಡೀಟೇಲ್ ಆಗಿ ಬರ್ರಿ, ಇಲ್ಲಿ ಬರ್ರಿ ಕುತ್ಕೊಳ್ರಿ. ಈಗ ನೀವು, ನಿಮ್ಗೆ ಕ್ವಶನ್ ಏನಂದ್ರೆ, ನಿಮ್ ಲವ್ ಸ್ಟೋರಿನ ಶಾರ್ಟ್ ಆಗಿ ಸ್ವೀಟ್ ಆಗಿ ಸ್ವಲ್ಪ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅವ್ನ್ ಲವ್ ಸ್ಟೋರಿ ಒಂದ್ಸರಿ ನಾನು ನಮ್ಮ ಏಯ್ ಸುಮ್ನೆ ಸುಮ್ನೆ ಇರಪ್ಪ. ನಿಮ್ ಆಪ್ಷನ್ ಬಂದಾಗ ನೀವು ಮಾತಾಡ್ಬೇಕು, ದಯವಿಟ್ಟು ಯಾರು ಮಾತಾಡ್ಬಾರ್ದು. ಹಾ ನೋಡಿ ಫ್ರೆಂಡ್ಸ್, ಹೇಳಿ ಹೇಳಿ ಫ್ರೆಂಡ್ಸ್. ನಗ್ತಾವ್ರೆ, ನಾನ್ ನಗ್ದ್ರೆ ಹೇಳಲ್ಲ. ಏಯ್ ಯಾರು ಸುಮ್ನೆ ಇರಪ್ಪ. ನಿಮ್ ಸರ್ದಿ ಬಂದಾಗ ನೀವು ಮಾತಾಡ್ಬೇಕು, ಯಾರು ಸುಮ್ನೆ ಇರ್ಬೇಕು. ಗೈಸ್ ಗೈಸ್ ಏನಾಯ್ತು ಅಂದ್ರೆ, ಒಂದಿನ ನನ್ ಎಕ್ಸ್ಪಲ್ಸ್ ಅಲ್ಲಿ ಫುಲ್ 100 ಸ್ಪೀಡ್ ಅಲ್ಲಿ ಹೋಯ್ತಾ ಇದ್ದೆ. ಒಂದ್ ಹುಡುಗಿ ಕಾಲೇಜ್ಗೆ ಹೋಗಕ್ಕೆ ಬಸ್ ಕಾಯ್ಕೊಂಡು ನಿಂತಿದ್ಲು ಲೆಫ್ಟ್ ಸೈಡ್ ಅಲ್ಲಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ಳ ಮುಖ ನೋಡ್ಬಿಟ್ಟು ಫುಲ್ ಸ್ಕಿಡ್ ಹಾಕಿ ಬ್ರೇಕ್ ಹೊಡೆದೆ ಫ್ರೆಂಡ್ಸ್. ಬಿದ್ದಿಲ್ವಾ? ಬಿದ್ದಿಲ್ಲ, ಹುಡುಗಿ ನೋಡ್ತಿದ್ಲು. ಹುಡುಗಿಗ್ ನೀವ್ ಬಿದ್ದೋದ್ರಿ? ಹುಡುಗಿಗ್ ನಾನ್ ಬಿದ್ದೋದೆ, ಹುಡುಗಿ ನನಗ್ ಬಿದ್ದಿಲ್ಲ. ಮತ್ತೆ ತಿರ್ಗಾ ಅದೇ ನೆಕ್ಸ್ಟ್ ಡೇ ಮತ್ತೆ ಅದೇ ಪ್ಲೇಸ್ ಅಲ್ಲಿ ನಿಂತಿರ್ತಾಳೆ ಅಂತ ಹೋದೆ. ಏನಾಯ್ತು? ಆದ್ರೆ ನನ್ ದುರಾದೃಷ್ಟ ನಿಂತಿರ್ಲಿಲ್ಲ. ಯಾವ ಊರು ಅಂತ ಕಂಡುಹಿಡಿಯೋಕ್ಕೂ ಆಗ್ಲಿಲ್ಲ. ಅಷ್ಟೇ ನನ್ ಲವ್ ಸ್ಟೋರಿ ಗೈಸ್. ನೋಡಿ ಗೈಸ್, ನಮ್ ಹುಡುಗ್ರೆ ಅಷ್ಟು ನೋಡಿ ಆಸೆ ಬೀಳ್ತಾರೆ, ಬಟ್ ಹೇಳೋದ್ರಲ್ಲೇ ಅರ್ಧ ಜೀವನ ಕಳ್ಕೊಬಿಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಬ್ಬನ್ ಕೇಳೋಣ ಬರ್ರಿ. ಗೈಸ್ ಈ ಕಡೆ ಈಗ ನಮ್ ಬ್ಯಾಚ್ ಅಲ್ಲಿ ಕಮಿಟೆಡ್. ಈಗ ಇವನು ಬಾಯ್ಸ್ ನಮ್ಗೆಲ್ಲ ಯಾರು ಬೀಳ್ತಾರೆ, ಸುಮ್ನೆ ಡೌ ಮಾಡ್ತಾರ ಅಷ್ಟೇ ಹುಡುಗರು. ಎಲ್ಲ ಸುಮ್ನೆ ಹೇಳ್ತಾರ. ಇನ್ನ ಸಿಂಗಲ್ಸ್ ಯಾರ ಇದಾರೆ ಕಮೆಂಟ್ ಮಾಡಿ, ನನ್ನ ಐಡಿಯಾ ಹೇಳ್ತೀವಿ, ಇವ್ನ್ಗೆ ಮೆಸೇಜ್ ಮಾಡಿ ಅಷ್ಟೇ ಗಾಯ್ಸ್. ಮತ್ತೆ ಗಂಟ್ಲೆ ಮಾತಾಡ್ತಿಲ್ಲ ಹುಡುಗಿ, ಅದ್ ಯಾರು? ಅದು ಎಷ್ಟು ಫ್ರೆಂಡ್ಲಿ ಬಾಯ್ಸ್, ಯಾರು ಇಲ್ಲ. ಫ್ರೆಂಡ್ ಅನ್ಕೊಂಡೇನೆ ನಮಕ್ಕರ ಮಾಡ್ತಾನೆ ಬಾಯ್. ಆ ಹುಡುಗಿ ಮಾತ್ರ ನಮ್ಗ ಬಾಯ್ ಫ್ರೆಂಡ್ ಅಂತ ಇವ್ನ್ ಕಳ್ಳನ ಮಗ ಮೆಸೇಜ್ ಮಾಡಕ್ಕೆ ಸಾಯ್ತಾನೆ. ಆ ಹುಡುಗಿ ನಮಗ್ ಫೋನ್ ಮಾಡೋದು ಸಾಯ್ತಾರೆ. ನೋಡ್ರಿ, ಇವನ್ ಸರ್ದಿ ಬಂದಾಗ ಇವನ್ ಕ್ವಶನ್ ಕೇಳಿದಾಗ ಇವ್ನ್ ಜಾಸ್ತಿ ಆನ್ಸರ್ ಮಾಡಲ್ಲ. ಈಗ ಬುಲ್ಡೆ ಬಿಡ್ತಾನೆ ಇವನು. ನಮಕ್ಕರಾವ್ ಇವನು. ಇವನ್ ಯಾರು ನಂಬೇಡಿ. ನಂಬ್ರಿ. ಈಗ ನೆಕ್ಸ್ಟ್ ನಮ್ಮ ಅಭಿ ಛೋಟಾ ಬಾಯ್. ಅಭಿ, ನೀವು ಏನ್ ಅಚೀವ್ಮೆಂಟ್ ಮಾಡ್ಕೋಬೇಕಂತ ಇದ್ದೀರಾ, ಸ್ವಲ್ಪ ಹೇಳ್ತೀರಾ? ನಮ್ಮ ಅಭಿ ಯಾಕೋ ರೆಸ್ಪಾನ್ಸ್ ಮಾಡಿಲ್ಲ, ಅವ್ನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಬಾಸ್ ಗೈಸ್ ನೋಡಿ, ಅನ್ನ ಬಸಿಯಕ್ಕೆ ಸಿಮ್ಮಿ ಬಟ್ಟೆ ಇಲ್ಲ ಅನ್ಬಿಟ್ಟು ನಮ್ ಶಿವಕುಮಾರ ಬಟ್ಟೆನೆ ಬಿಚ್ಬಿಟ್ಟವನೆ. ಎಂತ ದಾನ ಸೂರ ವೀರ ಕರ್ಣ. ಹಂಗೇನಿಲ್ಲ ಫ್ರೆಂಡ್ಸ್, ಈಗ ನಾವ್ ಬಿಟ್ಬಿಟ್ರೆ ಅನ್ನ ಎಲ್ಲ ಮಾಡೋಯ್ತದೆ, ಸೀದೋಯ್ತದೆ, ಸೀದೋಯ್ತದೆ. ಅನ್ನ ವೇಸ್ಟ್ ಆಗುತ್ತೆ ಅಷ್ಟೇ. ಮದುವೆ ಪ್ಲಾನ್ ಇದೆ. ಚಿಕನ್ ಫ್ರೈ ಮಾಡ್ತಾವ್ರೆ, ಹೆಂಗ್ ಮಾಡ್ಬೇಕಂತ ಒಬ್ರಿಗೂ ಗೊತ್ತಿಲ್ಲ. ಏನೇನು ಹಾಕ್ತಾವ್ರೆ. ಚಿಕನ್ ಮಸಾಲ ನೋಡ್ ಗುರು, ಮಾಡಿದ್ರೆ ಮಾಡಕ್ ಬಿಡಲ್ಲ, ಇಲ್ಲ ಅವರು ಮಾಡಲ್ಲ, ತೆಗಿಸ್ತಾರೆ. ಈಗ ಚಿಕನ್ ಹೆಂಗ್ ಮಾಡವ್ರೆ ಅಂದ್ರೆ, ಗಮಲ ಮಾತ್ರ ಸಕ್ಕದಾಗ ಬತ್ತೈತೆ, ಘಮ ಘಮ ಅಂತೈತೆ. ಈ ಕಡೆ ಹೊಗೆ ಬರ್ತೈತೆ ಹಿಂಗ. ಹೌದಾ? ನೋಡ್ರಿ ಚಿಕನ್ ನೋಡ್ ಬರ್ರಿ ಹೆಂಗೈತೆ. ವಾ, ಗ್ರೇವಿ ಫುಲ್ ಗ್ರೇವಿ ಐತೆ. ಟೇಸ್ಟ್ ಹೆಂಗೈತೆ ಅಂತ ಗೊತ್ತಿಲ್ಲ. ಖಾರ ಕಮ್ಮಿ. ಮತ್ತೆ ಖಾರ ಹಾಕಪ್ಪ. ಕಲರ್ ಲೆಕ್ಕದ್ರೆ ತಿಂತಾ ಇದೀವಿ. ಈಗ ಟೇಸ್ಟ್ ಮಾತ್ರ ಹೆಂಗ ಟೇಸ್ಟ್ ಸೂಪರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ